ವಾಸ್ತುಶಾಸ್ತ್ರವು ನಮ್ಮ ಜೀವನದಲ್ಲಿ ಪ್ರಕೃತಿಯ ಶಕ್ತಿಯನ್ನು ಸಮತೋಲನಗೊಳಿಸುವ ಪುರಾತನ ವಿಜ್ಞಾನ. ಮನೆಯೊಳಗಿನ ಗಾಳಿ, ಬೆಳಕು, ದಿಕ್ಕುಗಳ ಜೊತೆಗೆ ಸಸ್ಯಗಳು ಬಹಳ ಮಹತ್ವದ ಪಾತ್ರ ವಹಿಸುತ್ತವೆ. ಸರಿಯಾದ ಸಸ್ಯಗಳು ಮನೆಯೊಳಗೆ ಇದ್ದರೆ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಿ ಸಕಾರಾತ್ಮಕ ಶಕ್ತಿ, ಆರೋಗ್ಯ, ಐಶ್ವರ್ಯ ಮತ್ತು ಮನಸ್ಸಿನ ಶಾಂತಿಯನ್ನು ತರುತ್ತವೆ. ವಾಸ್ತುಶಾಸ್ತ್ರದಲ್ಲಿ ಅನೇಕ ಸಸ್ಯಗಳ ಬಗ್ಗೆ ಹೇಳಲಾಗಿದೆ, ಆದರೆ ಅವುಗಳಲ್ಲಿ ಅತ್ಯಂತ ಶ್ರೇಷ್ಠ ಮತ್ತು ಶಕ್ತಿಶಾಲಿ ಎಂದು ಪರಿಗಣಿಸಲ್ಪಡುವ 2 ಸಸ್ಯಗಳು ಇವೆ ನೋಡಿ. 1. ತುಳಸಿ ಗಿಡ. ಮನೆಗೆ ದೇವರ ಆಶೀರ್ವಾದ ತರಿಸುವ ಸಸ್ಯ. ತುಳಸಿಯ ಮಹತ್ವ. ತುಳಸಿಯನ್ನು ಭಾರತೀಯ ಸಂಸ್ಕೃತಿಯಲ್ಲಿ ಲಕ್ಷ್ಮೀ ದೇವಿಯ ರೂಪ ಎಂದು ನಂಬಲಾಗುತ್ತದೆ. ಪುರಾಣಗಳ ಪ್ರಕಾರ ತುಳಸಿ ಇರುವ ಮನೆಗೆ ದಾರಿದ್ರ್ಯ, ರೋಗ, ದುಃಖಗಳು ಪ್ರವೇಶಿಸುವುದಿಲ್ಲ ಎಂದು ಹೇಳಲಾಗಿದೆ. ವಾಸ್ತುಶಾಸ್ತ್ರದಲ್ಲಿ ತುಳಸಿಯನ್ನು ಸಕಾರಾತ್ಮಕ ಶಕ್ತಿಯ ಮೂಲ, ನಕಾರಾತ್ಮಕ ಶಕ್ತಿಯನ್ನು ನಾಶ ಮಾಡುವ ಸಸ್ಯ ಎಂದು ಪರಿಗಣಿಸಲಾಗಿದೆ. ತುಳಸಿ ಗಿಡವನ್ನು ಮನೆಯೊಳಗೆ ಇಡುವ ಸರಿಯಾದ ಸ್ಥಳ. ವಾಸ್ತು ಪ್ರಕಾರ ತುಳಸಿ ಗಿಡವನ್ನು ಇಡುವ ದಿಕ್ಕು ಬಹಳ ಮುಖ್ಯ. ಉತ್ತರದಿಂದ ಪೂರ್ವ ಅಂದರೆ ಈಶಾನ್ಯ ದಿಕ್ಕು ಅತ್ಯುತ್ತಮ. ಪೂರ್ವ ದಿಕ್ಕು ಕೂಡ. ದಕ್ಷಿಣ ದಿಕ್ಕು ತಪ್ಪಿಸಬೇಕು. ಶೌಚಾಲಯದ ಬಳಿ ಇಡಬಾರದು. ತುಳಸಿ ಗಿಡಕ್ಕೆ ಬೆಳಗಿನ ಸೂರ್ಯಕಿರಣಗಳು ಬೀಳಬೇಕು. ಅದರಿಂದ ಗಿಡವು ಆರೋಗ್ಯವಾಗಿರುತ್ತದೆ ಮತ್ತು ಮನೆಗೆ ಉತ್ತಮ ಶಕ್ತಿ ಹರಡುತ್ತದೆ. ತುಳಸಿ ಗಿಡದಿಂದ ದೊರೆಯುವ ವಾಸ್ತು ಲಾಭಗಳು. ಮನೆಯೊಳಗಿನ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ. ಲಕ್ಷ್ಮೀ ದೇವಿಯ ಕೃಪೆ ಸದಾ ಇರುತ್ತದೆ. ಆರ್ಥಿಕ ಸಮಸ್ಯೆಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ. ಕುಟುಂಬದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಹೆಚ್ಚುತ್ತದೆ. ಆರೋಗ್ಯ ಸಮಸ್ಯೆಗಳು ಕಡಿಮೆಯಾಗುತ್ತವೆ. ವೈಜ್ಞಾನಿಕವಾಗಿ ಕೂಡ ತುಳಸಿ ಗಿಡ ಗಾಳಿಯನ್ನು ಶುದ್ಧಗೊಳಿಸುತ್ತದೆ. ಇದರಿಂದ ಮನೆಯೊಳಗಿನ ವಾತಾವರಣ ಶುಭ್ರವಾಗುತ್ತದೆ. ತುಳಸಿಗೆ ಪೂಜೆ ಮಾಡಿದರೆ ಏನು ಫಲ? ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ ತುಳಸಿ ಗಿಡಕ್ಕೆ ನೀರು ಹಾಕಿ ದೀಪ ಹಚ್ಚಿದರೆ ಮನಸ್ಸಿಗೆ ಶಾಂತಿ, ಮನೆಯಲ್ಲಿ ಕಲಹ ಕಡಿಮೆ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ, ದುಷ್ಟ ದೃಷ್ಟಿ ನಿವಾರಣೆ ಎಂದು ನಂಬಲಾಗುತ್ತದೆ. 2. ಮನಿ ಪ್ಲಾಂಟ್. ಧನ ಸಂಪತ್ತಿನ ಸಂಕೇತ. ಮನಿ ಪ್ಲಾಂಟ್ ಮಹತ್ವ. ಮನಿ ಪ್ಲಾಂಟ್ ಅನ್ನು ವಾಸ್ತುಶಾಸ್ತ್ರದಲ್ಲಿ ಧನ ಆಕರ್ಷಕ ಸಸ್ಯ ಎಂದು ಕರೆಯಲಾಗುತ್ತದೆ. ಇದರ ಹೆಸರು ಕೇಳಿದರೆ ಸಾಕು, ಮನಿ ಎಂಬ ಪದವೇ ಅದೃಷ್ಟದ ಸಂಕೇತ. ವಾಸ್ತು ಪ್ರಕಾರ ಮನಿ ಪ್ಲಾಂಟ್ ಇರುವ ಮನೆಗೆ ಹಣದ ಹರಿವು ಹೆಚ್ಚಾಗುತ್ತದೆ. ಅನಾವಶ್ಯಕ ಖರ್ಚು ಕಡಿಮೆಯಾಗುತ್ತದೆ. ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಪ್ರಗತಿ ದೊರೆಯುತ್ತದೆ. ಮನಿ ಪ್ಲಾಂಟ್ ಇಡುವ ಸರಿಯಾದ ದಿಕ್ಕು. ಮನಿ ಪ್ಲಾಂಟ್ ಅನ್ನು ಎಲ್ಲೆಂದರಲ್ಲಿ ಇಡುವುದರಿಂದ ಫಲ ಸಿಗುವುದಿಲ್ಲ. ಸರಿಯಾದ ದಿಕ್ಕು ಬಹಳ ಮುಖ್ಯ. ಆಗ್ನೇಯ ದಿಕ್ಕು ಅಂದರೆ ದಕ್ಷಿಣದಿಂದ ಪೂರ್ವ ಅತ್ಯುತ್ತಮ. ಲಿವಿಂಗ್ ರೂಮ್ ಕೂಡ ಅತ್ಯುತ್ತಮ. ಶೌಚಾಲಯದೊಳಗೆ ಇಡಬಾರದು. ಪೂಜಾ ಕೋಣೆಯಲ್ಲಿ ಇಡಬಾರದು. ಮನಿ ಪ್ಲಾಂಟ್ ಗಿಡ ಸದಾ ಹಸಿರಾಗಿರಬೇಕು. ಒಣಗಿದ ಎಲೆಗಳು ಇದ್ದರೆ ಅದನ್ನು ತಕ್ಷಣ ತೆಗೆದುಹಾಕಬೇಕು. ಮನಿ ಪ್ಲಾಂಟ್ನ ವಾಸ್ತು ಲಾಭಗಳು. ಧನ ಸಂಪತ್ತು ಹೆಚ್ಚಾಗುತ್ತದೆ. ಉದ್ಯೋಗದಲ್ಲಿ ಪ್ರಗತಿ ಮತ್ತು ವೇತನ ವೃದ್ಧಿ ಸಾಧ್ಯತೆ. ಸಾಲದ ಸಮಸ್ಯೆಗಳು ಕಡಿಮೆಯಾಗುತ್ತವೆ. ಮನೆಯಲ್ಲಿ ಸಂತೋಷ ಮತ್ತು ಉತ್ಸಾಹ ಹೆಚ್ಚುತ್ತದೆ. ವ್ಯವಹಾರದಲ್ಲಿ ಲಾಭ ಹೆಚ್ಚಾಗುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಮನಿ ಪ್ಲಾಂಟ್ ಬೆಳವಣಿಗೆ ಉತ್ತಮವಾಗಿದ್ದರೆ ಮನೆಯ ಆರ್ಥಿಕ ಸ್ಥಿತಿಯು ಉತ್ತಮವಾಗುತ್ತದೆ. ಈ 2 ಸಸ್ಯಗಳು ಮನೆಯೊಳಗೆ ಇದ್ದರೆ ಏಕೆ ಅದೃಷ್ಟ? ತುಳಸಿ ಮತ್ತು ಮನಿ ಪ್ಲಾಂಟ್ 2 ಸೇರಿ ಮನೆಯೊಳಗೆ ಇದ್ದರೆ ಆಧ್ಯಾತ್ಮಿಕ ಶಕ್ತಿ ಪ್ಲಸ್ ಭೌತಿಕ ಸಂಪತ್ತು ಎರಡೂ ಸಮತೋಲನಗೊಳ್ಳುತ್ತವೆ. ಮನೆಯಲ್ಲಿ ಸದಾ ಸಕಾರಾತ್ಮಕ ವಾತಾವರಣ ಇರುತ್ತದೆ. ದುಃಖ, ನಕಾರಾತ್ಮಕ ಚಿಂತನೆಗಳು ದೂರವಾಗುತ್ತವೆ. ಕುಟುಂಬದ ಸದಸ್ಯರ ನಡುವೆ ಪ್ರೀತಿ, ನಂಬಿಕೆ ಹೆಚ್ಚಾಗುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಪ್ರಕೃತಿ ಜೊತೆ ಸಮನ್ವಯದಲ್ಲಿರುವ ಮನೆ ಸದಾ ಸುಖಿಯಾಗಿರುತ್ತದೆ. ಕೆಲವು ಮುಖ್ಯ ವಾಸ್ತು ಸೂಚನೆಗಳು.
ಸಸ್ಯಗಳನ್ನು ಸದಾ ಸ್ವಚ್ಛವಾಗಿ ಇಡಿ. ಒಣಗಿದ ಅಥವಾ ಸತ್ತ ಗಿಡಗಳನ್ನು ಮನೆಯೊಳಗೆ ಇಡಬೇಡಿ. ಸಸ್ಯಗಳಿಗೆ ನೀರು ಹಾಕುವಾಗ ಮನಸ್ಸಿನಲ್ಲಿ ಒಳ್ಳೆಯ ಸಂಕಲ್ಪ ಇಡಿ. ರಾತ್ರಿ ತುಂಬ ನೀರು ಹಾಕುವುದನ್ನು ತಪ್ಪಿಸಿ. ಸಮಾಪನೆ. ವಾಸ್ತುಶಾಸ್ತ್ರದಲ್ಲಿ ಹೇಳಿದಂತೆ ತುಳಸಿ ಗಿಡ ಮತ್ತು ಮನಿ ಪ್ಲಾಂಟ್ ಮನೆಯೊಳಗೆ ಇದ್ದರೆ ಅದು ಕೇವಲ ಅಲಂಕಾರವಲ್ಲ, ಅದೃಷ್ಟದ ದ್ವಾರವೇ ಆಗುತ್ತದೆ. ಇವುಗಳು ಮನೆಯಲ್ಲಿ ಶಾಂತಿ, ಆರೋಗ್ಯ, ಐಶ್ವರ್ಯ ಮತ್ತು ಸಂತೋಷವನ್ನು ತರುತ್ತವೆ. ನೀವು ಇನ್ನೂ ಈ 2 ಸಸ್ಯಗಳನ್ನು ಮನೆಯಲ್ಲಿ ಬೆಳೆಸದಿದ್ದರೆ ಇಂದೇ ಆರಂಭಿಸಿ. ನಂಬಿಕೆ ಮತ್ತು ನಿಯಮಿತ ಆರೈಕೆ ಇದ್ದರೆ ಫಲ ಖಂಡಿತ ಸಿಗುತ್ತದೆ. ಇಂತಹ ಉಪಯುಕ್ತ ವಾಸ್ತು, ಆಧ್ಯಾತ್ಮಿಕ ಮತ್ತು ಮನೆಗೆ ಸಂಬಂಧಿಸಿದ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಧನ್ಯವಾದಗಳು.